ಸಕಲ ಸೃಷ್ಟಿಕರ್ತನಾದ ತ್ರೈಕ ದೇವರ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು 2ನೇ ಬಾಧೆ ಕಪ್ಪೆಗಳು, 3ನೇ ಬಾಧೆ ಹೇನುಗಳು ಮತ್ತು 4ನೇ ಬಾಧೆ ವಿಷದ ಹುಳುಗಳು ಹಾಗೂ ಫರೋಹನು 2ನೆಯ ಸಂಧಾನಕ್ಕೆ ತೊಡಗುತ್ತಾನೆ ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಕಪ್ಪೆಗಳನ್ನು ತೊಲಗಿಸುವುದಕ್ಕಾಗಿ ಮೋಶೆಯು ನಾಳೆ ಪ್ರಾರ್ಥನೆ ಮಾಡಬೇಕೆಂದು ಫರೋಹನು ಹೇಳುವುದು ಬಹಳ ಹಾಸ್ಯಾಸ್ಪದ. ಹೇಗೂ ಮಾರನೆಯ ದಿವಸ ಕಪ್ಪೆಗಳು ಸತ್ತು ಹೋಗಿ ಇಡೀ ದೇಶದಲ್ಲೆಲ್ಲ ದುರ್ವಾಸನೆ ತುಂಬಿಕೊಂಡಿತು. ಹೇನುಗಳ ಬಾಧೆ ಉಂಟಾದಾಗ ಐಗುಪ್ತ್ಯರ ಜೋಯಿಸರು ಇದು ದೇವರ ಕೈಕೆಲಸವೇ ಸರಿ ಎಂದರು. ಅಂದರೆ ತಮ್ಮ ದೇವತೆಗಳು ನಿಜ ದೇವರಲ್ಲ ಎಂದು ಹೇಳುತ್ತಿದ್ದಾರೆ ಎಂದು ಒಪ್ಪಿಕೊಂಡಂತೆ ಕಾಣುತ್ತದೆಯಲ್ಲವೇ. ವಿಷದ ಹುಳುಗಳ ಕಾಟ ಉಂಟಾದಾಗ ಫರೋಹನು ಇಸ್ರಾಯೇಲ್ಯರಿಗೆ ಇದೇ ದೇಶದಲ್ಲಿಯೇ ಯಜ್ಞ ಮಾಡಲು ಅಪ್ಪಣೆ ಕೊಟ್ಟನು. ಕರ್ತನು ಫರೋಹನಿಗೆ ತಾನೇ ನಿಜವಾದ ದೇವರು ಎಂಬುದನ್ನು ಕಲಿಸಲು ಎಂಥ ಕಠಿಣವಾದ ಬಾಧೆಗಳನ್ನು ಬರಮಾಡಿದನು. ಆತನೇ ಸತ್ಯ ದೇವರಾಗಿದ್ದಾನೆ ಎಂದು ನಾವು ತಿಳಿದಿದ್ದೇವೆ. ಆತನ ಪ್ರೀತಿ ಸತ್ಯತೆಯನ್ನು ಇನ್ನೂ ಹೆಚ್ಚಾಗಿ ಈಗ ಕಲಿತುಕೊಳ್ಳೋಣ. ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟು ಜೀವಿತನಾಗಿ ಎದ್ದು ಬಂದಂಥ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಈ ದಿನಗಳಲ್ಲಿ ನಾವು ವಿಮೋಚನಕಾಂಡ ಪುಸ್ತಕದ ಅಧ್ಯಯನವನ್ನು ಧ್ಯಾನ ಮಾಡುತ್ತಾ ಇದ್ದೇವೆ. ಈ ಅಧ್ಯಯನದ ಮೂಲಕ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ನಾವು ಹೇರಳವಾಗಿ ಆಶೀರ್ವಸಲ್ಪಟ್ಟಿರುತ್ತೇವೆ. ದೇವರಿಗೆ ಮಹಿಮೆ ಉಂಟಾಗಲಿ. ಇಂದು ನಾವು ವಿಮೋಚನಕಾಂಡ ಪುಸ್ತಕದ 9ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ 5ನೇ ಬಾಧೆ ಪಶುಗಳಿಗೆ ರೋಗ, 6ನೇ ಬಾಧೆ ಬೊಕ್ಕೆಗಳು, 7ನೇ ಬಾಧೆ ಆನೆಕಲ್ಲಿನ ಮಳೆ ಎಂಬುದಾಗಿರುತ್ತದೆ. ನೋಡಿರಿ, ದೇವರು ಫರೋಹನ ಹೃದಯದ ಕಾಠಿಣ್ಯತೆಯೊಂದಿಗೆ ಹಾಗೂ ಐಗುಪ್ತರೊಂದಿಗೆ ವ್ಯವಹರಿಸುತ್ತಾ ಇದ್ದಾನೆ. ಫರೋಹನು ಎಲ್ಲಿಯವರೆಗೆ ಯೆಹೋವ ದೇವರನ್ನು ವಿರೋಧಿಸುತ್ತಾನೋ ಅಲ್ಲಿಯವರೆಗೆ ಬಾಧೆ, ಸಂಕಟಗಳು ಐಗುಪ್ತ ದೇಶಕ್ಕೂ ಅದರ ನಿವಾಸಿಗಳಿಗೂ ಉಂಟಾಗುತ್ತಲೇ ಇರುತ್ತವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಈ ಅಧ್ಯಾಯದವರೆಗೆ ಫರೋಹನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡನೆಂದು ಬರೆಯಲ್ಪಟ್ಟಿದೆ. ಆದರೆ ಇಲ್ಲಿಂದ ಮುಂದಕ್ಕೆ ನೋಡುವಾಗ ದೇವರು ಅವನ ಹೃದಯವನ್ನು ಕಠಿಣಪಡಿಸಿದನು ಎಂಬುದಾಗಿ ನೋಡುತ್ತೇವೆ. ಫರೋಹನು ಯೆಹೋವ ದೇವರನ್ನು ಒಪ್ಪಿಕೊಳ್ಳಲು ಸತತವಾಗಿ ನಿರಾಕರಿಸಿದ್ದರಿಂದಲೂ ದೇವರ ಅಪ್ಪಣೆಯನ್ನು ಕೈಕೊಳ್ಳಲು ನಿರಾಕರಿಸಿದ್ದರಿಂದಲೂ ದೇವರು ನಾಶನದ ಮೂಲಕ ತನ್ನ ಶಕ್ತಿಯನ್ನು ತೋರ್ಪಡಿಸಿಕೊಂಡನು. ದೇವರು ನಮ್ಮನ್ನು ರಕ್ಷಿಸಲಿಕ್ಕೂ ನಮ್ಮ ಮೇಲೆ ತನ್ನ ಆಶೀರ್ವಾದಗಳನ್ನು ಸುರಿಸಲಿಕ್ಕೂ ಇಚ್ಛಿಸುವನಾಗಿದ್ದಾನೆ. ಆದರೆ ನಾವು ಆತನನ್ನು ನಿರಾಕರಿಸಿದರೆ ಆತನ ಶಾಪಗಳಿಗೆ ಗುರಿಯಾಗಬೇಕಾಗುತ್ತದೆ. ಫರೋಹನ ಜೀವಿತದಲ್ಲಿಯೂ ಇದೇ ಆಯಿತು. ದಯಮಾಡಿ ನಿಮ್ಮ ಸತ್ಯವೇದಗಳಲ್ಲಿ ವಿಮೋಚನಕಾಂಡ ಪುಸ್ತಕ 9ನೇ ಅಧ್ಯಾಯ ಪ್ರಾರಂಭದ 7 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ತರುವಾಯ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಫರೋಹನ ಬಳಿಗೆ ಹೋಗಿ ಅವನಿಗೆ, ಇಬ್ರಿಯರ ದೇವರಾದ ಯೆಹೋವನು ತನ್ನನ್ನು ಆರಾಧಿಸುವಂತೆ ತನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂಬುದಾಗಿ ಹೇಳಿದ್ದಾನಷ್ಟೆ. ನೀನು ಅವರಿಗೆ ಅಪ್ಪಣೆ ಕೊಡದೆ ಇನ್ನೂ ಅವರನ್ನು ತಡೆದರೆ ಯೆಹೋವನು ಅಡವಿಯಲ್ಲಿರುವ ನಿನ್ನ ಎಲ್ಲಾ ಪಶುಗಳಿಗೂ, ಕುದುರೆ, ಕತ್ತೆ, ಒಂಟೆ, ದನ, ಕುರಿ, ಆಡು ಇವೆಲ್ಲವುಗಳಿಗೂ ವಿರೋಧವಾಗಿ ತನ್ನ ಕೈಯೆತ್ತಿ ಘೋರ ವ್ಯಾಧಿಯನ್ನು ಉಂಟು ಮಾಡುವನೆಂದು ತಿಳ್ಕೊ. ಇಸ್ರಾಯೇಲರ ಪಶುಗಳಿಗೂ ಐಗುಪ್ತರ ಪಶುಗಳಿಗೂ ಆತನು ವ್ಯತ್ಯಾಸ ಮಾಡುವನು. ಇಸ್ರಾಯೇಲರಿಗಿರುವ ಪಶುಗಳಲ್ಲಿ ಒಂದೂ ಸಾಯುವುದಿಲ್ಲವೆಂದು ಹೇಳಬೇಕು. ಇದಲ್ಲದೆ ಯೆಹೋವನು ಕಾಲವನ್ನು ನಿರ್ಣಯಿಸಿ ನಾಳೆಯೇ ಈ ಕಾರ್ಯವನ್ನು ನಡೆಸುವೆನು ಎಂದು ಹೇಳಿದನು. ಮಾರನೆಯ ದಿನ ಯೆಹೋವನು ಆ ಕಾರ್ಯ ಉಂಟಾಗುವಂತೆ ಮಾಡಿದನು. ಐಗುಪ್ತರ ಪಶುಗಳೆಲ್ಲ ಸಾಯುತ್ತಾ ಬಂದವು. ಇಸ್ರಾಯೇಲರ ಪಶುಗಳಲ್ಲಿ ಒಂದೂ ಸಾಯಲಿಲ್ಲ. ಫರೋಹನು ವಿಚಾರಿಸಿದಾಗ ಇಸ್ರಾಯೇಲರ ಪಶುಗಳಲ್ಲಿ ಒಂದೂ ಸಾಯಲಿಲ್ಲವೆಂದು ತಿಳುಕೊಂಡನು. ಆದಾಗ್ಯೂ ಫರೋಹನ ಹೃದಯವು ಮೊಂಡವಾಗಿದ್ದರಿಂದ ಆ ಜನರಿಗೆ ಹೊರಡಲಿಕ್ಕೆ ಅಪ್ಪಣೆ ಕೊಡದೆ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಷ್ಟರಲ್ಲಿ ಫರೋಹನು ತನ್ನ ನಿಜಸ್ಥಿತಿಯನ್ನು ತಿಳಿದುಕೊಳ್ಳಬಹುದೆಂದು ಇಸ್ರಾಯೇಲರನ್ನು ಹೋಗಲು ಬಿಡಬಹುದೆಂದು ನಾವು ಭಾವಿಸಬಹುದು. ನೋಡಿರಿ, ದೇವರು ಈ ಬಾಧೆಗಳನ್ನು ಉಂಟುಮಾಡಿದ್ದಾನೆಂದು ಮತ್ತು ಈ ಅರಸನೊಂದಿಗೂ ಅವನ ಜನರೊಂದಿಗೂ ತಾನೇ ವ್ಯವಹರಿಸುತ್ತಿದ್ದಾನೆಂಬುದು ಬಹುಸ್ಪಷ್ಟವಾಗಿ ಗೊತ್ತಾಗುತ್ತದೆ.
ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಪ್ರವಾಸಿ ಗುಂಪಿನೊಂದಿಗೆ ನಾನು ಪಿರಮಿಡ್ಗಳನ್ನು ಸಂದರ್ಶಿಸಲು ಹೋಗಿದ್ದೆ. ನಾನು ಹಿಂದಿರುಗಿ ಬಂದಾಗ ಒಬ್ಬನು ಹೀಗೆ ಕೇಳಿದನು, ಅಲ್ಲಿ ಹೋರಿಗಳನ್ನು ಸುಗಂಧದಿಂದ ತುಂಬಿಸಿಟ್ಟಿದ್ದನ್ನು ನೋಡಿದೆಯಾ ಎಂಬುದಾಗಿ. ನಾವು ಇಲ್ಲ ಎಂದು ಉತ್ತರ ಕೊಟ್ಟೆವು. ಅದಕ್ಕೆ ಅವನು, ಹಾಗಾದರೆ ನೀವು ಅತಿ ಪ್ರಾಮುಖ್ಯವಾದ ಸಂಗತಿಯನ್ನೇ ನೋಡದೆ ಬಿಟ್ಟಿದ್ದೀರಿ ಅಂದನು. ಆಗ ನಮ್ಮಲ್ಲಿ ಅನೇಕರು ಪುನಃ ಹಿಂತಿರುಗಿ ಹೋಗಿ ಆ ಮಮ್ಮಿಗಳ ಚಿತ್ರಗಳನ್ನು ತೆಗೆದರು. ಆದರೆ ಹೋರಿಗಳ ಮಮ್ಮಿಗಳನ್ನು ನೋಡಲು ಆ ಬಿಸಿಲಿನಲ್ಲಿ 12 ಮೈಲು ಹಿಂದಕ್ಕೆ ಹೋಗಲು ನನಗೆ ಮನಸ್ಸಾಗಲಿಲ್ಲ. ಆದರೆ ಈ ಹೋರಿಗಳ ದೇಹಗಳು ಅಲ್ಲಿರುವುದಂತೂ ಸತ್ಯ. ನೂರಾರು ಸಂಖ್ಯೆಯಲ್ಲಿ ಭೂಗರ್ಭ ಶಾಸ್ತ್ರಜ್ಞರು ಅವುಗಳನ್ನು ಅಗೆದು ತೆಗೆದಿದ್ದಾರೆ. ನೋಡಿರಿ, ಕಪ್ಪು ಹೋರಿಯಾದ ಏಪೀಸನನ್ನು ಐಗುಪ್ತದಲ್ಲಿ ಆರಾಧಿಸುತ್ತಿದ್ದರು. ಐಗುಪ್ತರು ಕಟ್ಟಿದ 2ನೇ ದೊಡ್ಡ ದೇವಾಲಯ ಮೆಂಫಿಸ್ ಪಟ್ಟಣದಲ್ಲಿದ್ದು, ಅದು ಈ ಕಪ್ಪು ಹೋರಿ ಏಪಿಸನದಾಗಿದೆ. ಚಂದ್ರನ ಕಿರಣಗಳಿಂದ ಜನಿಸಿದ್ದೆಂದು ಹೇಳಲಾಗುವ ಈ ಏಪಿಸಿನಲ್ಲಿ ಕೆಲವು ವಿಶೇಷವಾದ ಗುಣಲಕ್ಷಣಗಳಿದ್ದವು. ಹಳೆ ಹೋರಿಯ ಮರಣದ ನಂತರವೇ ನೂತನ ಏಪಿಸ್ ಜನಿಸುತ್ತದೆಂದು ಅವರು ನಂಬುತ್ತಾರೆ. ಸತ್ತು ಹೋದ ಹೋರಿಯನ್ನು ಸುಗಂಧ ದ್ರವ್ಯಗಳಿಂದ ತುಂಬಿಸಿ ಮೆಂಫಿಸ್ ಪಟ್ಟಣದಲ್ಲಿ ಹೂಣಿಡುತ್ತಾರೆ. ಅದರ ಆತ್ಮವು ಒಸಿರಿಸ್ ಏಪಿಸನಾಗಿ ದೂರದ ಲೋಕಕ್ಕೆ ತೆರಳುತ್ತದೆ ಎಂಬುದು ಅವರ ನಂಬಿಕೆಯಾಗಿತ್ತು. ಆದರೆ ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಅವರು ರೋಗಗ್ರಸ್ತ ಹೋರಿಯನ್ನು ಆರಾಧಿಸಬೇಕಾಗುತ್ತದೆ. ದೇವರು ಇದನ್ನು ನೋಡಿ ನಕ್ಕಿರಬಹುದು. ಐಗುಪ್ತರ ಮೇಲೆ ಇಂತಹ ಬಲವಾದ ಹಿಡಿತ ಸಾಧಿಸಿದ್ದು ಇಸ್ರಾಯೇಲರ ಮೇಲೆಯೂ ಪ್ರಭಾವ ಬೀರಿದ್ದ ಈ ಭಯಾನಕ ಧರ್ಮಾಚರಣೆ ವಿರುದ್ಧವಾಗಿ ದೇವರು ಮುಯ್ಯಿ ತೀರಿಸಲು ಈ ಶಿಕ್ಷೆಯನ್ನು ವಿಧಿಸುತ್ತಾನೆ. ಆದರೆ ದುಃಖಕರವಾದಂಥ ಸಂಗತಿ ಏನೆಂದರೆ, ಮುಂದೊಂದು ದಿನ ನಾವು ನೋಡುವಂತೆ ಇಸ್ರಾಯೇಲರು ಕೂಡ ದೇವರಲ್ಲದ ಸಂಗತಿಗಳನ್ನು ಅವರು ಆರಾಧಿಸತೊಡಗುತ್ತಾರೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 9ನೇ ಅಧ್ಯಾಯ 8ರಿಂದ 10 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯೆಹೋವನು ಮೋಶೆ ಆರೋನರಿಗೆ, ನೀವು ಆವಿಗೆಯ ಬೂದಿಯನ್ನು ಕೈತುಂಬ ತೆಗೆದುಕೊಳ್ಳಿರಿ. ಮೋಶೆ ಅದನ್ನು ಫರೋಹನ ಕಣ್ಣಿನ ಮುಂದೆ ಆಕಾಶಕ್ಕೆ ತೂರಲಿ. ಅದು ಸಣ್ಣ ಪುಡಿಯಾಗಿ ಐಗುಪ್ತ ದೇಶದಲ್ಲೆಲ್ಲ ಹಬ್ಬಿ ಮನುಷ್ಯರಲ್ಲಿಯೂ ಪಶುಗಳಲ್ಲಿಯೂ ಹುಣ್ಣಾಗುವ ಬೊಕ್ಕೆಗಳನ್ನುಂಟು ಮಾಡುವುದು ಎಂದು ಹೇಳಿದನು. ಮೋಶೆ ಆರೋನರು ಆವಿಗೆಯ ಬೂದಿಯನ್ನು ತೆಗೆದುಕೊಂಡು ಫರೋಹನ ಮುಂದೆ ನಿಂತುಕೊಂಡರು. ಮೋಶೆಯು ಆ ಬೂದಿಯನ್ನು ಆಕಾಶಕ್ಕೆ ತೂರಲಾಗಿ ಅದು ಮನುಷ್ಯರಲ್ಲಿಯೂ ಪಶುಗಳಲ್ಲಿಯೂ ಹುಣ್ಣಾಗುವ ಬೊಕ್ಕೆಗಳನ್ನೆಬ್ಬಿಸಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಬಾಧೆಯು ಫರೋಹನ ಸನ್ನಿಧಿಯಲ್ಲೇ ಆರಂಭವಾದದ್ದರಿಂದ ಇದರಿಂದ ಫರೋಹನ್ನೇ ಮೊದಲು ಬಾಧಿತನಾಗಿರಬಹುದೆಂದು ನಾನು ಊಹಿಸುತ್ತೇನೆ. ಮುಂದುವರೆದು ನಾವು 11ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಆ ಹುಣ್ಣುಗಳು ಜೋಯಿಸರಲ್ಲಿಯೂ ಐಗುಪ್ತರೆಲ್ಲರಲ್ಲಿಯೂ ಇದ್ದದ್ದರಿಂದ ಆ ಜೋಯಿಸರು ಹುಣ್ಣುಗಳ ದೆಸೆಯಿಂದ ಮೋಶೆಯ ಮುಂದೆ ನಿಲ್ಲಲಾರದೆ ಹೋದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಫರೋವನಿಗೆ ಸಲಹೆ ಕೊಡುತ್ತಾ ಅವನ ಜೋಯಿಸರು, ಮಂತ್ರವಾದಿಗಳು ಯಾವಾಗಲೂ ಅವನ ಜೊತೆಯಲ್ಲಿ ಇರುತ್ತಿದ್ದರು. ಮೊದಲಿನ 3 ಬಾಧೆಗಳನ್ನು ಅವರೂ ಮಾಡಲು ಶಕ್ತರಾದರು. ಆದರೆ ನಂತರದವುಗಳನ್ನು ಮಾಡಲು ಅವರಿಂದ ಆಗದೆ ಹೋಯಿತು. ನೋಡಿರಿ, ಈ ಶಿಕ್ಷೆಯಲ್ಲಿ ಅವರ ಮೈಮೇಲೆ ಬೊಕ್ಕೆಗಳು ಎದ್ದವು. ಅವರು ಅವಸರವಾಗಿ ಅಲ್ಲಿಂದ ಹೋಗಿಬಿಟ್ಟರು. ಪ್ರಿಯರೇ, ದಯಮಾಡಿ ಗಮನಿಸಿರಿ. ದೇವರು ಮೊದಲ ಬಾರಿಗೆ ಪಶುಗಳನ್ನು ಮಾನವರನ್ನು ತನ್ನ ಶಿಕ್ಷೆಯಿಂದ ಮುಟ್ಟತೊಡಗಿದನು. ಐಗುಪ್ತರ ದೇವಾಲಯಗಳಲ್ಲಿ ಆರಾಧನೆ ನಡೆಸುವ ಪೂಜಾರಿಗಳು ಪರಿಶುದ್ಧರಾಗಿರಬೇಕಾಗಿತ್ತು. ಅವರಲ್ಲಿ ಯಾವ ವಿಧವಾದ ರೋಗವಾಗಲಿ ಗಾಯವಾಗಲಿ ಇರಬಾರದಾಗಿತ್ತು. ಆದರೆ ಈ ಹುಣ್ಣು ಬೊಕ್ಕೆಗಳ ಬಾಧೆ ಪಕ್ಕನೆ ಉಂಟಾಗಿ ಅದರ ಮೂಲಕ ಅವರು ಅಶುದ್ಧರಾದದ್ದರಿಂದ ದೇವಾಲಯದಲ್ಲಿ ಅವರು ಆರಾಧನೆ ಮಾಡಲಾರದವರಾದರು. ಅದರಿಂದಾಗಿ ಇಡೀ ಐಗುಪ್ತದಲ್ಲಿ ಅವರ ಆರಾಧನೆ ನಿಂತು ಹೋಯಿತು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮೆಂಫಿಸ್ ಪಟ್ಟಣದ ಕುರುಹುಗಳನ್ನು ನಾನು ನೋಡಿದ್ದೆ. ಅದರ ನಾಶವಾದ ಭಾಗಗಳೆಲ್ಲ ಈಗ ಇಲ್ಲ. ಆದರೆ ಪ್ರಾಚ್ಯ ಶಸ್ತ್ರಜ್ಞರು ಆ ಮಹಾಪಟ್ಟಣ ಹೇಗಿದ್ದಿರಬಹುದೆಂಬುದರ ಕುರಿತು ಊಹೆ ಮಾಡಬಲ್ಲರು. ದಾರಿಯಲ್ಲೂ ಎಲ್ಲಾ ಮೂಲೆಗಳಲ್ಲಿಯೂ ಗುಡಿ ದೇವಾಲಯಗಳೇ ತುಂಬಿದ್ದವು. ನೋಡಿರಿ, ಮೆಂಫಿಸ್ನಲ್ಲೇ 1000ಕ್ಕಿಂತ ಹೆಚ್ಚು ದೇವಾಲಯಗಳು ಇದ್ದವು. ಮತ್ತು ಈ ಎಲ್ಲಾ ದೇವಾಲಯಗಳಲ್ಲಿಯೂ ಪೂಜಾರಿಗಳು ಇರುತ್ತಿದ್ದರು. ಆದರೆ
ಹುಣ್ಣಿನ ಬಾಧೆಯಿಂದಾಗಿ ಈ ದೇವಾಲಯಗಳಲ್ಲಿ ಆರಾಧನಾ ವಿಧಿಗಳ ಅವಸ್ಥೆ ಏನಾಗಿರಬಹುದೆಂದು ಸ್ವಲ್ಪ ಯೋಚಿಸಿ ನೋಡಿರಿ. ಎಲ್ಲರ ಮೈಯಲ್ಲೂ ಬೊಕ್ಕೆಗಳು ಉಂಟಾದವು. ಆದ್ದರಿಂದ ಅವರು ದೇವಾಲಯದಲ್ಲಿ ಆರಾಧನೆ ಮಾಡಲಾರದವರಾದರು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 9ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೂ ಯೆಹೋವನು ಮೋಶೆಗೆ ಹೇಳಿದಂತೆಯೇ ಆಯಿತು. ಯೆಹೋವನು ಫರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ ಅವನು ಅವರ ಮಾತಿಗೆ ಕಿವಿಗೊಡದೇ ಹೋದನು. ತರುವಾಯ ಯೆಹೋವನು ಮೋಶೆಗೆ, ನೀನು ಬೆಳಿಗ್ಗೆ ಎದ್ದು ಫರೋಹನ ಮುಂದೆ ನಿಂತುಕೊಂಡು ಹೀಗೆನ್ನಬೇಕು: ಇಬ್ರಿಯರ ದೇವರಾದ ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಫರೋಹನ ಮೈಯಲ್ಲಿಯೂ ಬೊಕ್ಕೆಗಳಿದ್ದರೂ ದೇವರು ಮೋಶೆಯ ಮೂಲಕ ತನ್ನ ಜನರ ಬಿಡುಗಡೆಗಾಗಿ ಕೇಳುತ್ತಾನೆ. ಎಷ್ಟು ಸಾರಿ ನಾವು ನನ್ನ ಜನರನ್ನು ಹೋಗಲು ಬಿಡು, ನನ್ನನ್ನು ಆರಾಧಿಸಲು ಅವರನ್ನು ಬಿಡು ಎಂದು ದೇವರು ಹೇಳಲಿಲ್ಲ? ಹೀಗಿರಲು ಫರೋಹನು ಇಸ್ರಾಯೇಲರನ್ನು ಬಿಡಲು ನಿರಾಕರಿಸಿದನು. ನೋಡಿರಿ, ಅವನ ಹೃದಯ ಕಠಿಣವಾಗಿತ್ತು. ನಮ್ಮ ಧ್ಯಾನವನ್ನು ಮುಂದುವರೆಸಿ ವಿಮೋಚನಕಾಂಡ ಪುಸ್ತಕ 9ನೇ ಅಧ್ಯಾಯ 14ರಿಂದ 17 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈ ಸಾರಿ ನಾನು ನನ್ನ ವಶದಲ್ಲಿರುವ ಈತಿ ಬಾಧೆಗಳನ್ನು ನಿನ್ನ ಪ್ರಜಾಪರಿವಾರದವರಿಗೆ ಉಂಟಾಗುವಂತೆಯೂ ನಿನ್ನ ಹೃದಯಕ್ಕೂ ತಗಲುವಂತೆಯೂ ಮಾಡುವೆನು. ಅದರಿಂದ ಸಮಸ್ತ ಲೋಕದಲ್ಲಿ ನನಗೆ ಸಮಾನರು ಬೇರೆ ಯಾರೂ ಇಲ್ಲವೆಂದು ನನ್ನ ವಿಷಯದಲ್ಲಿ ತಿಳುಕೊಳ್ಳುವಿ. ನಾನು ಕೈಯೆತ್ತಿ ನಿನ್ನನ್ನು ನಿನ್ನ ಪ್ರಜೆಗಳನ್ನು ಅಂಟು ರೋಗದಿಂದ ಸಾಯಿಸಬಹುದಾಗಿತ್ತು. ಆಗ ನೀನು ಈವರೆಗೆ ಭೂಮಿಯಲ್ಲಿ ಇರದಂತೆ ನಿರ್ಮೂಲವಾಗುತ್ತಿದ್ದಿ. ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಸಾಯಿಸದೆ ಉಳಿಸಿದೆನು. ನೀನು ನನ್ನ ಜನರನ್ನು ಇನ್ನೂ ಹೋಗಗೊಡಿಸದೆ ನಿನ್ನನ್ನು ಅವರ ಮುಂದೆ ಆಟಂಕವಾಗಿ ಒಡ್ಡುತ್ತೀಯಾ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಡೀ ಲೋಕಕ್ಕೆ ತನ್ನ ಶಕ್ತಿಯನ್ನು ತೋರ್ಪಡಿಸಲಿಕ್ಕಾಗಿ ದೇವರು ಫರೋಹನನ್ನು ಉಪಯೋಗಿಸುತ್ತಾನೆ. ಮಾನವನ ಕೋಪವನ್ನು ತನ್ನ ಸ್ತುತಿಗಾಗಿ ದೇವರು ಉಪಯೋಗಿಸುವ ಒಂದು ಉದಾಹರಣೆ ಇಲ್ಲಿರುತ್ತದೆ. ಕೀರ್ತನೆಗಳು 76ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರೆದದೆ: ಮನುಷ್ಯರ ಕೋಪವು ನಿನ್ನ ಘನಕ್ಕೆ ಸಾಧಕವಾಗುವುದು ಎಂಬುದಾಗಿ. ಬನ್ನಿರಿ ಪ್ರಿಯರೇ, ನಾವು ಮುಂದುವರೆದು ವಿಮೋಚನಕಾಂಡ ಪುಸ್ತಕ 9ನೇ ಅಧ್ಯಾಯ 18ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಹಾಗಾದರೆ ನಾಳೆ ಇಷ್ಟು ಹೊತ್ತಿಗೆ ವಿಪರೀತವಾದ ಆನೆಕಲ್ಲಿನ ಮಳೆ ಬೀಳುವಂತೆ ಮಾಡುವೆನು. ಐಗುಪ್ತ ರಾಜ್ಯವು ಸ್ಥಾಪಿಸಲ್ಪಟ್ಟ ದಿನ ಮೊದಲುಗೊಂಡು ಇಂದಿನವರೆಗೂ ಅಂಥ ಕಲ್ಲಿನ ಮಳೆ ಬಿದ್ದಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಐಗುಪ್ತದಲ್ಲಿ ಮಳೆ ಬರುವುದು ಕಡಿಮೆ. ನೋಡಿರಿ, ಇಡೀ ವರ್ಷದಲ್ಲಿ 1 ಇಂಚಿಗಿಂತಲೂ ಕಡಿಮೆ ಮಳೆಯಾಗುತ್ತದೆ. ಈಗ ಅವರಿಗೆ ಮಳೆಯಾಗುತ್ತದೆಂದು ದೇವರು ಹೇಳುತ್ತಾನೆ. ಆದರೆ ಅದು ಅವರಿಗೆ ಬೇಡವಾಗಿದ್ದ ರೀತಿಯ ಮಳೆ. ಹಾಗೇ ಪ್ರಿಯರೇ, ನಾವು ಮುಂದುವರೆದು 19 ಹಾಗೂ 20ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆದ ಕಾರಣ ನೀನು ಆಳುಗಳನ್ನು ಕಳುಹಿಸಿ ನಿನ್ನ ಪಶುಗಳನ್ನು ನಿನಗೆ ಅಡವಿಯಲ್ಲಿರುವುದೆಲ್ಲವನ್ನೂ ಬೇಗ ಭದ್ರಮಾಡಿಸು. ಮನೆಯೊಳಗೆ ಬಾರದೆ ಬಯಲಿನಲ್ಲೇ ಇರುವ ಎಲ್ಲಾ ಮನುಷ್ಯರು, ಪಶುಗಳು ಆ ಕಲ್ಲಿನ ಮಳೆಯ ಹೊಡೆತದಿಂದ ಸಾಯುವರು ಎಂದು ಹೇಳಿದನು. ಆಗ ಫರೋಹನ ಸೇವಕರಲ್ಲಿ ಯಾರಾರು ಯೆಹೋವನ ಮಾತಿಗೆ ಹೆದರಿದರೋ ಅವರು ತಮ್ಮ ಆಳುಗಳನ್ನು ಪಶುಗಳನ್ನು ಬೇಗ ಮನೆಗೆ ಬರಮಾಡಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಇಲ್ಲಿ ಅವರು ದೇವರನ್ನು ನಂಬುತ್ತಾರೋ ಇಲ್ಲವೋ ಎಂಬ ಪ್ರಶ್ನೆ ಬರುತ್ತದೆ. ದೇವರು ಹೇಳುತ್ತಾನೆ, ನಿನ್ನ ಜನರನ್ನು ಆಳುಗಳನ್ನು ಮನೆಯೊಳಗೆ ಸೇರಿಸಿಕೋ ಎಂಬುದಾಗಿ. ಆದರೆ ಪ್ರಿಯರೇ, ಅನೇಕರು ಯೆಹೋವನ ಮಾತನ್ನು ನಂಬಲಿಲ್ಲ. ಅವರಿಗೆ ಈ ಶಿಕ್ಷೆಯಿಂದ ನಷ್ಟ ಉಂಟಾಯಿತು. ನೋಡಿರಿ, ದೇವರು ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದನು. ಆದರೆ ಅವರು ಆತನ ಮಾತನ್ನು ನಂಬುತ್ತಾರೋ ಇಲ್ಲವೋ ಎನ್ನುವುದು ಅವರ ಆಯ್ಕೆಗೆ ಬಿಟ್ಟ ವಿಚಾರವಾಗಿತ್ತು.
ಪ್ರಿಯರೇ, ಈ ದಿನಗಳಲ್ಲಿಯೂ ಸಹ ಈ ಮಾತು ಬಹು ಸತ್ಯವಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 9ನೇ ಅಧ್ಯಾಯ 21ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯಾರು ಯೆಹೋವನ ಮಾತನ್ನು ಮನಸ್ಸಿಗೆ ತೆಗೆದುಕೊಳ್ಳಲಿಲ್ಲವೋ ಅವರು ತಮ್ಮ ಆಳುಗಳನ್ನು ಪಶುಗಳನ್ನು ಅಡವಿಯಲ್ಲೇ ಬಿಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಈ ಬಾಧೆಯು ಐಸಿಸ್ ದೇವತೆಗೆ ವಿರೋಧವಾದದ್ದಾಗಿತ್ತು. ನೋಡಿರಿ, ಈ ದೇವತೆಯನ್ನು ಕೆಲವೊಮ್ಮೆ ದನದ ತಲೆಯೊಂದಿಗೆ ಚಿತ್ರಿಸುತ್ತಿದ್ದರು. ಆಕೆಯನ್ನು ಫಲವತ್ತತೆಯ ಹಾಗೂ ಗಾಳಿಯ ದೇವತೆ ಎನ್ನುತ್ತಿದ್ದರು. ಆಕೆಯು ಸೇಟ್ ಹಾಗೂ ನೂಟ್ ದೇವತೆಗಳ ಮಗಳಾಗಿದ್ದಳೆಂದು, ಓಸಿರಿಸನ ಸಹೋದರಿಯೂ ಪತ್ನಿಯೂ ಆಗಿದ್ದಳೆಂದು ಹಾಗೂ ಹೋರಸನ ತಾಯಿಯಾಗಿದ್ದಳೆಂದು ತಿಳಿಸಲಾಗಿದೆ. ನೋಡಿರಿ, ಐಸಿಸಳ ಕಣ್ಣೀರು ನೈಲ್ ನದಿಗೆ ಬಿದ್ದಾಗ ನದಿ ಉಕ್ಕಿ ಹರಿಯುತ್ತದೆಂದು ಮತ್ತು ಭೂಮಿಗೆ ಫಲವತ್ತತೆಯನ್ನು ತರುತ್ತದೆಂದು ಅವರು ನಂಬುತ್ತಿದ್ದರು. ಐಸಿಸ್ ಎಂಬುದು ಐಗುಪ್ತದ ಒಂದು ಪ್ರಮುಖ ದೇವತೆಯಾಗಿದ್ದು, ಈ ಬಾಧೆಯು ಆಕೆಗೆ ವಿರೋಧವಾದದ್ದಾಗಿತ್ತು. ಆದರೆ ಪ್ರಿಯರೇ, ಈ ಬಾಧೆಯು ಮನುಷ್ಯರಿಗೂ ಪ್ರಾಣಿಗಳಿಗೂ ಹಾನಿಕಾರಕವಾಗಿತ್ತೆಂಬುದನ್ನು ತಿಳಿದುಕೊಳ್ಳತಕ್ಕದ್ದು. ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ದಯಮಾಡಿ ಈಗ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 9ನೇ ಅಧ್ಯಾಯ 22ರಿಂದ 25 ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮೋಶೆಗೆ, ಆಕಾಶಕ್ಕೆ ನಿನ್ನ ಕೈ ಚಾಚು. ಆಗ ಐಗುಪ್ತ ದೇಶದಲ್ಲೆಲ್ಲ ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಹೊಲದಲ್ಲಿರುವ ಎಲ್ಲಾ ಪೈರುಗಳ ಮೇಲೆಯೂ ಆನೆಕಲ್ಲಿನ ಮಳೆ ಬೀಳುವುದು ಎಂದು ಹೇಳಿದನು. ಮೋಶೆಯು ತನ್ನ ಕೋಲನ್ನು ಆಕಾಶಕ್ಕೆ ಚಾಚಿದಾಗ ಯೆಹೋವನು ಗುಡುಗನ್ನು ಆನೆಕಲ್ಲಿನ ಮಳೆಯನ್ನು ಉಂಟುಮಾಡಿದನು. ಸಿಡಿಲುಗಳು ನೆಲಕ್ಕೆ ಬಿದ್ದವು. ಯೆಹೋವನು ಐಗುಪ್ತ ದೇಶದ ಮೇಲೆ ಕಲ್ಲಿನ ಮಳೆಯನ್ನು ಸುರಿಸಿದನು. ಕಲ್ಲಿನ ಮಳೆಯು ಬಹುಬಲವಾಗಿತ್ತು. ಝಗಝಗಿಸುವ ಮಿಂಚು ಅದರೊಂದಿಗಿತ್ತು. ಐಗುಪ್ತರು ಜನಾಂಗವಾದಂದಿನಿಂದಲೂ ಆ ದೇಶದಲ್ಲಿ ಅಂಥ ಘೋರವಾದ ಕಲ್ಲಿನ ಮಳೆ ಆಗಿರಲಿಲ್ಲ. ಆ ಕಲ್ಲಿನ ಮಳೆ ಐಗುಪ್ತ ದೇಶದ ಎಲ್ಲಾ ಕಡೆಯಲ್ಲಿ ಮನುಷ್ಯರನ್ನು ಪಶುಗಳನ್ನು ಬಯಲಿನಲ್ಲಿದ್ದ ಎಲ್ಲವನ್ನೂ ನಷ್ಟಪಡಿಸಿತು. ಆ ಕಲ್ಲಿನ ಮಳೆಯಿಂದ ಹೊಲಗಳಲ್ಲಿದ್ದ ಎಲ್ಲಾ ಪೈರುಗಳು ಹಾಳಾದವು, ಅಡವಿಯಲ್ಲಿದ್ದ ಮರಗಳು ಮುರಿದು ಹೋದವು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಾತನ್ನು ನಂಬದವರು ತಮ್ಮ ಭದ್ರತೆಗಾಗಿ ಯಾವ ಏರ್ಪಾಡನ್ನೂ ಮಾಡಿಕೊಳ್ಳಲಿಲ್ಲ. ನೋಡಿರಿ, ದೇವರು ಐಗುಪ್ತರಿಗೆ ಕೊಟ್ಟ ಸಂದೇಶವನ್ನೇ ಈ ದಿನಗಳಲ್ಲಿ ನಮಗೂ ಸಹ ಕೊಡುತ್ತಿದ್ದಾನೆ. ಹೌದು ಪ್ರಿಯರೇ, ನ್ಯಾಯ ತೀರ್ಪು ಬರಲಿಕ್ಕಿದೆ, ಏನೂ ಸಂಭವಿಸಲಿಕ್ಕಿಲ್ಲ ಎಂದು ನಾವು ನೆನೆಸುವುದು ಹುಚ್ಚುತನವಾಗಿದೆ. ನೋಡಿರಿ, ನೋಹನ ದಿನಗಳಲ್ಲಿಯೂ ಹಾಗೆಯೇ ಇತ್ತು. ಅದೇ ರೀತಿ ಯೇಸುಕ್ರಿಸ್ತನು ನ್ಯಾಯ ತೀರಿಸಲಿಕ್ಕಾಗಿ ಈ ಲೋಕಕ್ಕೆ ತಿರುಗಿ ಬರುವಾಗಲೂ ಪರಿಸ್ಥಿತಿಯು ಹಾಗೆಯೇ ಇರುತ್ತದೆ. ಪ್ರಿಯರೇ, ಐಗುಪ್ತದಲ್ಲಿ ಅನೇಕರು ದೇವರನ್ನು ನಂಬಲಿಲ್ಲ. ಆದರೆ ತಮ್ಮ ಅಪನಂಬಿಕೆಗೆ ತಕ್ಕ ಬೆಲೆಯನ್ನು ಅವರು ತೆತ್ತರು. ಕರ್ತನಲ್ಲಿ ಪ್ರಿಯರೇ, ದೇವರ ಉದ್ದೇಶವೇನೆಂದರೆ ನಾವು ಆತನನ್ನು ನಂಬಬೇಕೆಂಬುದೇ. ಮುಂದುವರಿದು ನಾವು 26 ಹಾಗೂ 27ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಇಸ್ರಾಯೇಲರು ಇದ್ದ ಗೋಷನ್ ಸೀಮೆಯಲ್ಲಿ ಮಾತ್ರ ಕಲ್ಲಿನ ಮಳೆ ಬೀಳಲಿಲ್ಲ. ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ ಅವರಿಗೆ, ನಾನು ಅಪರಾಧಿಯೆಂದು ಈಗ ಒಪ್ಪಿಕೊಂಡೆನು. ಯೆಹೋವನು ನ್ಯಾಯವಂತನು, ನಾನು ನನ್ನ ಜನರು ದೋಷಿಗಳು ಎಂಬುದಾಗಿ. ನೋಡಿರಿ ಪ್ರಿಯ ದೇವಜನರೇ, ಫರೋಹನು ತನ್ನ ಅಪರಾಧದ ಕುರಿತಾಗಿ ಒಪ್ಪಿಕೊಂಡದ್ದು ಇದು ಮೊದಲನೆಯ ಸಲ. ಹಾಗೆಯೇ ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 9ನೇ ಅಧ್ಯಾಯ 31ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಜವೆಗೋದಿಯ ತೆನೆಯು ಅಗಸೆಗೆ ಮೊಗ್ಗೆಯೂ ಆಗಿದ್ದರಿಂದ ಆ ಎರಡೂ ಬೆಳೆಗೂ ನಷ್ಟವಾಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಗೋಧಿ ಕಡಲೆಯ ಬೆಳೆಗಳಿಗೆ ನಷ್ಟವಾಗಲಿಲ್ಲ, ಯಾಕಂದರೆ ಅವು ಹಿಂದಿನ ಬೆಳೆಗಳಾಗಿದ್ದವು. ಆದರೆ ಉಳಿದವೆಲ್ಲವೂ ಹೊಡೆಯಲ್ಪಟ್ಟು ನಷ್ಟವಾಯಿತು. ಇದು ಐಗುಪ್ತರ ಆಹಾರ ಮತ್ತು ಬಟ್ಟೆಗಳ ಮೇಲಿನ ಶಿಕ್ಷೆಯಾಗಿತ್ತು.
ಬನ್ನಿರಿ ಪ್ರಿಯರೇ, ಇಂದಿನ ಧ್ಯಾನವನ್ನು ನಾವು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನಕಾಂಡ ಪುಸ್ತಕ 9ನೇ ಅಧ್ಯಾಯ 35ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ಮೋಶೆಯಿಂದ ಹೇಳಿಸಿದಂತೆಯೇ ಆಯಿತು. ಫರೋಹನ ಹೃದಯವು ಕಠಿಣವಾಗಿತ್ತು, ಅವನು ಇಸ್ರಾಯೇಲರನ್ನು ಹೋಗಗೊಡಿಸಲೇ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಫರೋಹನು ಇಸ್ರಾಯೇಲರನ್ನು ಹೋಗಗೊಡಿಸಲೇ ಇಲ್ಲ. ನೋಡಿರಿ, ದೇವರು ಐಗುಪ್ತರನ್ನು ಎಚ್ಚರಿಸುವುದಕ್ಕಾಗಿ ಮತ್ತು ದೇವರಲ್ಲದ ಆರಾಧನೆಗಳಿಂದ ಅವರನ್ನು ತಿರುಗಿಸುವುದಕ್ಕಾಗಿ ಅವರನ್ನು ಹೊಡೆದನು. ಆದರೆ ಪ್ರಿಯರೇ, ಜನರ ನಾಯಕನಾದ ಫರೋಹನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡೇ ಇದ್ದನು. ಇಲ್ಲಿಗೆ ಪ್ರಿಯರೇ, ಇಂದಿನ ನಮ್ಮ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಕೃಪಾಕಾಲದಲ್ಲಿರುವ ನಮ್ಮೆಲ್ಲರಿಗೂ ಸಹ ಮತ್ತು ಆತನ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಒಂದು ಸದವಕಾಶವನ್ನು ಈ ದಿನಗಳಲ್ಲಿ ಕೊಡುತ್ತಿದ್ದಾನೆ. ಹೌದು, ನ್ಯಾಯ ತೀರ್ಪು ಬಹು ಬೇಗನೆ ಬರಲಿಕ್ಕಿದೆ. ಆದ್ದರಿಂದ ಪ್ರಿಯರೇ, ಕೃಪಾ ಸಮಯವಿರಲಾಗಿ ನಾವು ನಮ್ಮ ಜೀವಿತವನ್ನು ಆತನಿಗೆ ಸಮರ್ಪಿಸೋಣ ಮತ್ತು ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡು ಆತನ ಮಹಿಮೆಯುಳ್ಳ ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ತನ್ನ ಕೃಪೆಯನ್ನು ಅನುಗ್ರಹಿಸಲಿ. ಆಮೆನ್. ದೇವ ಮಕ್ಕಳೇ, ಇದುವರೆಗೆ ಆತ್ಮನ ಸಹಾಯದಿಂದ ಸಜೀವ ವಾಕ್ಯವನ್ನು ಅಧ್ಯಯನ ಮಾಡಿದೆವು. ಯೆಹೋವನೆಂಬವನು ಯಾರು, ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ ಎಂದ ಫರೋಹನಿಗೆ ದೇವರು ತಾನು ಯಾರೆಂದು ಬಾಧೆಗಳ ಮೂಲಕ ಸ್ಪಷ್ಟವಾಗಿ ತಿಳಿಸಿದನು. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರವನ್ನು ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂದು ಗಲಾತ್ಯ 6:7 ನೋಡುತ್ತೇವೆ. ಜೀವಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರ. ನಾವು ಎಷ್ಟು ಸಾರಿ ಸತ್ಯವೇದವನ್ನು ಓದಿ ಮುಗಿಸಿ ಅವುಗಳಿಗೆ ವಿಧೇಯರಾಗದೆ ಹೋದರೆ ಅದರಿಂದ ಲಾಭವೇನೂ ಇಲ್ಲ. ಗಮನವಿಟ್ಟು ಕೇಳೋಣ, ಕೈಕೊಂಡು ನಡೆದು ಜೀವಿಸೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.